ಬೆಳಗ್ಗೆ ಎದ್ಬಿಟ್ಟು ಮಸ್ತಾಗಿ ರೆಡಿಯಾಗಿ ನಾವು ಟಿ ಗಾಡಿಯಲ್ಲಿ ವೇಟ್ ಮಾಡ್ತಾ ಇದ್ವಿ. ಆ ಟಿ ಗಾಡಿಯಲ್ಲಿ ಹೋಗ್ತೀವಿ ಅಂತ ನೋಡಿದ್ರೆ ನಮ್ಮ ಜಸ್ಟ್ ಕ್ಯೂಟ್ ಆಗಿ ಕಾಣ್ತಾರೆ ನೋಡ್ ಅಂತ ಹೇಳಿದಕ್ಕೆ ಅವ್ನು ನೋಡ್ರಿ ಹೆಂಗ್ ಮಾಡ್ತಾವನೆ ಬರೀ ಇಂತದೆಯ. ಆಮೇಲೆ ನಮ್ಮ ಮಚ್ಚನ್ಗೊಂದು ಬಾಯ್ ಹೇಳ್ಬಿಟ್ಟು ನಾನು ಟಿ ಗಾಡಿಯಲ್ಲಿ ಹತ್ಕೊಂಡು ಸೈ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ. ಸಖತ್ತಾಗಿತ್ತು ವ್ಯೂ, ಸೇಮ್ ಹಳ್ಳಿ ಕಡೆ ಬಂದಂಗೆ ಇತ್ತು. ನೆಲಮಂಗ್ಲಿಂದ ಒಳಗಡೆ ಬಂದಿದ್ದು. ನಾವ್ ಎಲ್ಗೆ ಹೋಗ್ತಾ ಇದ್ವಿ ಅಂದ್ರೆ ಅಟ್ಟಿಲ್ ಅಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಏನಕ್ಕೆ ಅಂದ್ರೆ ಅಲ್ಲಿ ನನ್ಗೆ ಗೊತ್ತಿರೋ ಅಣ್ಣವ್ರದ್ದು ಒಬ್ರು ದೇವ್ರು ಮಾಡ್ತಾ ಇದ್ರು, ಅದಕ್ಕಾಗಿ ನಾವು ಅಟ್ಟಿಲ್ ಅಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವಸ್ಥಾನ ಒಳಗಡೆ ಹೋಗಿದೆ ಏನೋ ಒಂಥರ ಪ್ರೌಡ್ ಫೀಲ್ ಆಯ್ತು ನಮ್ಗಂತೂ. ಏನೋ ಒಂಥರ ಪಾಸಿಟಿವ್, ಒಂಥರ ಮಸ್ತಾಗಿತ್ತು ಮಾತ್ರ. ದೇವಸ್ಥಾನ ಒಳಗಡೆ ತುಂಬಾ ಖುಷಿ ಆಯ್ತು. ದೇವಸ್ಥಾನ ಒಳಗಡೆ ಎಲ್ಲ ನೋಡ್ಬಿಟ್ಟು ವ್ಯೂ ಮಾತ್ರ ಖುಷಿ ಆಯ್ತು. ಅಲ್ಲಿ ನೋಡಿದ್ರೆ ಒಬ್ರು ದೇವ್ರು ಬಂದ್ಬಿಟ್ಟಿತ್ತು, ಅದನ್ನು ನೋಡ್ಕೊಂಡು ಇದು ನಿಜನ ಸುಳ್ಳು ಅಂತ ನಮ್ಗೂ ಗೊತ್ತಿಲ್ಲ. ನಿಜವಾಗ್ಲೂ ದೇವ್ರು ಬಂದಿದ್ರೆ ಕಮೆಂಟ್ ಮಾಡ್ರಿ ನೀವು. ಲಾಸ್ಟ್ ಅಲ್ಲಿ ಬರೋ ಟೈಮಲ್ಲಿ ನನ್ನ ಫಾಲೋವರ್ಸ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ದೇವ್ರು ನೋಡ್ಬಿಟ್ಟು ಒಂದ್ಸತಿ ಬೇಡ್ಕೊಂಡೆ, ಒಳಗಡೆನೂ ಬೇಡ್ಕೊಂಡೆ, ಮತ್ತೆ ಆಚೆ ಬಂದ್ಮೇಲೆ ಬೇಡ್ಕೊಂಡೆ. ದೇವ್ರ ಹತ್ರ ಬೇಡ್ಕ ಒಂದು ಈ ಸಲ RCB ಕಪ್ ಗೆಲ್ಲಿ ಅಂತ. ಆ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲೇ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಅಂತ ಒಂದಿತ್ತು, ಆ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ ನನ್ಕಿನ ಮುಂದೆ ಬಂದು ಕುಂತ್ಕೊಂಡು ನೋಡ್ರಿ ನಿಮ್ ಫ್ರೆಂಡ್ ಈ ತರ ಟ್ಯಾಗ್ ಮಾಡ್ರಿ. ಅವ್ನ ಹೇರ್ ಸ್ಟೈಲ್ ನೋಡ್ರಿ ಹೆಂಗಿದೆ, ಒಂಥರ ಸಖತ್ತಾಯ್ತು. ನಮ್ಮ ಫ್ರೆಂಡ್ ನಮ್ಕಿನ ಫಸ್ಟ್ ಬಂದವನು ಖುಷಿ ಆಯ್ತು ನಮ್ಗಂತೂ. ಆ ಖುಷಿಲೇ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾನು ನಮ್ಮ ಸರ್ ಜೊತೆ ಕಾರಲ್ಲಿ ಬರ್ತಾ ಇದ್ದೆ. ಬೆಳಗ್ಗೆ ಟಿಟಿಲಿ ಹೋಗ್ಬಿಟ್ಟು ಇವಾಗ ಕಾರಲ್ಲಿ ಬರ್ತಾನಂತ ಯೋಚನೆ ಮಾಡಬೇಡ್ರಿ. ಆಮೇಲೆ ನೋಡಿದ್ರೆ ಮನೇಲಿ ನಮ್ಮ ಮಚ್ಚ ಯಾರಿಲ್ಲ ಅಂತ ಅವನೇ ಬಟ್ಟೆ ಇಟ್ಕೊಂತವನೇ, ಅವಂದೇ ಅಡಿಗೆನೂ ಮಾಡ್ಕೊಂತಾನೆ ಅಂತ ಅವ್ನು ಇವತ್ತು. ಅಲ್ಲಾಗಿಲ್ಲ ಬಂದ ಅಷ್ಟೇ.